ಇಂದಿನ ಯುವಕರೇ ನಾಳಿನ ನಾಯಕರು. ಒಂದು ಯೂತ್ಫುಲ್ ಮಾತುಕತೆಗೆ ನಟಿ ಸಾನಿಯಾ ಅಯ್ಯರ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಸಾನಿಯಾ ಅವರೇ, ಸೆಲೆಬ್ರಿಟಿಗಳಲ್ಲಿ ಯೂತ್ಸಲ್ಲಿ ಎರಡು ತರಹದ ವಿಭಾಗಗಳನ್ನ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ಒಂದು ತಮಗೆ ತಾವೇ ಸೆಲ್ಫ್ ಪ್ರಮೋಟ್ ಮಾಡ್ಕೊಳ್ಳೋ ಅಂಥ ಒಂದು ವರ್ಗ, ಇನ್ನೊಂದು ವರ್ಗ ಕೆಲಸ ಮಾಡ್ತಾ ಹೋಗೋಣ ಗುರ್ತಿಸೋರು ಗುರುತಿಸ್ತಾರೆ ಅಂತ. ನೀವು ಕೆಲವೊಂದು ಪಾಯಿಂಟ್ ಆಫ್ ವ್ಯೂಗಳನ್ನು ಯೂತ್ಸ್ ಮೇಲೆ, ಸೆಲೆಬ್ರಿಟಿಗಳ ಮೇಲೆ ಇಟ್ಕೊಂಡಿದ್ದೀರಾ. ಪ್ರಸ್ತುತವಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾನೆ ಇದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡ್ತೀರಾ ನೀವು? ಪ್ರಾಬ್ಲಿ ಎರಡನೇ ವರ್ಗಕ್ಕೆ ನಾನು ಸೇರ್ತೀನಿ ಅನಿಸುತ್ತೆ. ಯಾಕಂದರೆ ನಾನು ಇಷ್ಟು ವರ್ಷ ಆಯಿತು, ಇವಾಗ ನಾನು ಎಲ್ಲೂ ಏನು ಕಾಣಿಸ್ಕೊಂಡಿಲ್ಲ. ಏನೋ ಪ್ರಾಬ್ಲಿ ಅಲ್ಲಿ ಇಲ್ಲಿ ಇವೆಂಟ್ಗಳಿಗೆ ಹೋದರೆ ಅದು ನೀವು ಮಾಧ್ಯಮದವ್ರು ನಮ್ಮನ್ನು ಕವರ್ ಮಾಡಿದ್ರೆ ಅಷ್ಟೇ ನಾವು ಜನಕ್ಕೆ ತಲುಪೋದು. ಇಲ್ಲಾಂದರೆ ಸಿನಿಮಾ ಹೊರಗೆ ಬಂದರೆ ಮಾತ್ರ ನಾವು ಜನಕ್ಕೆ ತಲುಪೋದು. ಸೊ ಕೆಲಸ ಯಾವಾಗಲೂ ಮಾತಾಡಬೇಕು. ಯಾಕಂದರೆ ನಮಗೆ ಅಟ್ ದ ಎಂಡ್ ಆಫ್ ದ ಡೇ ಕಾಯಕವೇ ಕೈಲಾಸ. ಸೊ ಕೆಲಸದ ಮೂಲಕನೇ ಜನನ ನಾನು ಅವ್ರ ಮನ ಮುಟ್ಟಬೇಕು ಅನ್ನೋದು ನನ್ನ ಆಸೆ. ನೋಡೋಣ. ಪುಟ್ಟಗೌರಿ ಸೀರಿಯಲ್ ಆದಮೇಲೆ ಒಂದಷ್ಟು ಪ್ರಶ್ನೆಗಳು ಬಂದಿರುತ್ತೆ ಕೆರಿಯರಲ್ಲಿ. ಗೌರಿ ಸಿನಿಮಾ ಆದಮೇಲೂ ಕೂಡ ಇಂಡಸ್ಟ್ರಿ ನೋಡೋ ಅಂಥ ಒಂದು ಪರ್ಸ್ಪೆಕ್ಟಿವು ಚೇಂಜ್ ಆಗಿರುತ್ತೆ. ಈಗ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋವಾಗಲೂ ಕೂಡ ಕೆಲವೊಂದು ಎಕ್ಸ್ಪೀರಿಯನ್ಸ್ಗಳು ನಿಮ್ಮ ಗಮನಕ್ಕೆ ಬಂದಿರುತ್ತೆ. ಅಂದರೆ ನನ್ನ ಆಯ್ಕೆ ಹೇಗಿರಬೇಕು ಅಂತ. ಆಯ್ಕೆ ಹೇಗಿದೆ ಈಗ? ಆಯ್ಕೆನ ಇವಾಗ ನಾನು ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ನನಗೇನೊಂದು ವಿಸ್ಡಮ್ ಸಿಕ್ಕಿರುತ್ತೆ, ಅದ್ರ ಮೇಲೆ ನಾನು ಆಯ್ಕೆನ ಮಾಡ್ಕೋಬೋದು. ಪ್ರಾಬಬ್ಲಿ ಅದು ತಪ್ಪಾಗಿರ್ಬೋದು, ಸರಿಯಾಗಿರ್ಬೋದು, ಅದು ನನಗೆ ವರ್ಕೌಟ್ ಆಗ್ಬೋದು ಅಥವಾ ವರ್ಕ್ ಆಗಬಹುದು, ಅದು ನನಗೆ ಗೊತ್ತಿಲ್ಲ. ಅಟ್ ದ ಎಂಡ್ ಆಫ್ ದ ಡೇ ಆಡಿಯನ್ಸ್ ಕೈಲೇ ಇರೋದು ಸಿನಿಮಾ. ಬಟ್ ಆಯ್ಕೆ ವಿಚಾರ ಬಂದಾಗ ನನಗೆ ಪ್ರಾಬಬ್ಲಿ ನನಗೊಂದು ಗಟ್ ಫೀಲಿಂಗ್ ಇರುತ್ತಲ್ಲ, ನಾನು ಅದನ್ನೇ ಫಾಲೋ ಮಾಡ್ತೀನಿ. ನೀವು ಯಾವುದೋ ಒಂದು ಪಾತ್ರನ ತುಂಬ ಪ್ರೀತಿಸಿ ಮಾಡಿರ್ತೀರ, ಇದು ಜನಕ್ಕೆ ಇಷ್ಟ ಆಗುತ್ತೆ ಅಂತ. ಆದರೆ ಯಾವುದೋ ಒಂದು ಕಾರಣಕ್ಕೆ ಅದು ರೀಚ್ ಆಗಿರೋದಿಲ್ಲ. ಅದನ್ನು ಹೇಗೆ ತಗೊಳ್ತೀರಾ ನೀವು? ಪಾತ್ರನ ಜನ ಇಷ್ಟಪಡಲೇಬೇಕು ಅನ್ನೋದೇನಿಲ್ಲ. ಜನರ ರಿಯಾಕ್ಷನ್ನು ಒಂಥರ ಮಿಕ್ಸ್ಡಾಗೇ ಇದ್ರೂ, ಪಾಸಿಟಿವ್ ಆಗಿದ್ರೂ ನೆಗೆಟಿವ್ ಆಗಿದ್ರೂ, ಆ್ಯಸ್ ಅನ್ ಆ್ಯಕ್ಟರ್ ಯುವರ್ ಜಾಬ್ ಇಸ್ ಟು ರಿಸೀವ್ ದ ಕ್ರಿಟಿಸಿಸಮ್. ಯಾಕಂದರೆ ಅದು ನಿಮಗೆ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ನಾನು ಯಾವಾಗಲೂ ಹೇಳಿದಾಗೆ ಹೇಟ್ರೆಡ್ ಬೇರೆ, ಕ್ರಿಟಿಸಿಸಮ್ ಬೇರೆ. ಕ್ರಿಟಿಸೈಸ್ ಮಾಡಿದಾಗ ತೊಗೊಳ್ಳೇಬೇಕು, ಹಂಗಂತ ಹೇಟ್ ಮಾಡಿದಾಗ ನೀವು ತೊಗೋಬೇಕು ಅನ್ನೋದೇನಿಲ್ಲ. ಯು ಕ್ಯಾನ್ ಸ್ಟ್ಯಾಂಡ್ ಯುವರ್ ಗ್ರೌಂಡ್. ಬಟ್ ಖಂಡಿತವಾಗ್ಲೂ ಜನಕ್ಕೆ ಇಷ್ಟ ಆಗಿಲ್ಲ ಅಂದರೆ ಅದರಲ್ಲಿ ಏನೋ ಒಂದು ಸತ್ಯ ಇರುತ್ತೆ. ಅವ್ರಿಗೆ ಯಾಕೆ ಇಷ್ಟ ಆಗಿರಲ್ಲ ಅನ್ನೋದು. ಅದು ಮಾಸ್ ಆಗಿ ಅಷ್ಟು ತುಂಬ ಜನ ಹಂಗೆ ಹೇಳ್ತಿರ್ಬೇಕಾದ್ರೆ ಅಥವಾ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್ಸ್ ಅಂದರೆ ನೀವು ಅದನ್ನು ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ಇಟ್ಸ್ ಆಲ್ ಒಂಥರ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಆ್ಯಕ್ಟಿಂಗ್. ಮಾತಾಡ್ತಾ ಒಂದು ಮಾತು ಹೇಳಿದ್ರಿ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಈಗ ಸದ್ಯಕ್ಕೆ ಒಗ್ಗಟ್ಟಿನ ಅವಶ್ಯಕತೆ ತುಂಬ ಇದೆ ಅಂತ. ದೊಡ್ಡ ದೊಡ್ಡ ಸಿನಿಮಾಗಳಿಗೆ ವೆಲ್ಕಮಿಂಗು ಬೇರೆ ಥರ ಇರುತ್ತೆ, ಅದೇ ಒಳ್ಳೆ ಕಂಟೆಂಟ್ಗಳಿಗೂ ಕೂಡ ಅದೇ ವೆಲ್ಕಮಿಂಗ್ ಇರಲಿ ಅನ್ನೋಂಥ ಒಂದು ಒಪಿನಿಯನ್ನನ್ನು ಫಾರ್ಮ್ ಮಾಡಿದ್ರಿ. ಯಾಕೆ ಆ ಅಭಿಪ್ರಾಯ ವ್ಯಕ್ತವಾಯಿತು ನಿಮಗೆ? ಅದೇ ಇವಾಗ ನಾವು ನೋಡಿದ ಹಾಗೆ ಸಣ್ಣ ಬಜೆಟಲ್ಲಿ ಹಲವಾರು ಸಿನಿಮಾಗಳು ಬರುತ್ತೆ, ಆದರೆ ಬಂದು ಹೋಗಿದ್ದು ಗೊತ್ತಾಗಲ್ಲ. ಅದರಲ್ಲಿ ಎಷ್ಟೋ ಸಿನಿಮಾ ಚೆನ್ನಾಗೂ ಇರುತ್ತೆ, ಆದರೆ ನಾವ್ಯಾರು ಥಿಯೇಟರ್ಗೂ ಹೋಗಿ ನೋಡ್ರಲ್ಲ. ಸೊ ಆವಾಗ ನಾವೇನು ಅನ್ಕೊತಾ ಇರ್ತೀವಿ, ಆಯಿತು ಕನ್ನಡಗೆ ಏನೂ ಇಂಡಸ್ಟ್ರಿ ಬೆಳೀತಾನೆ ಇಲ್ಲ, ಸಿನಿಮಾಗಳೇ ಬರ್ತಾಯಿಲ್ಲ, ಏನೂ ಆಗ್ತಾಯಿಲ್ಲ ಅನ್ನೋದು. ಅಟ್ ದ ಸೇಮ್ ಟೈಮ್ ದೊಡ್ಡ ಸ್ಟಾರ್ಸ್ಗಳು ಹೂ ಆರ್ ರೆಪ್ರೆಸೆಂಟೇಟಿವ್ಸ್, ಹೂ ಆರ್ ಲೈಕ್ ವಿ ಆರ್ ವೆರಿ ಪ್ರೌಡ್ ಆಫ್ ದೆಮ್. ಅವ್ರದ್ದು ದೊಡ್ಡ ಸಿನಿಮಾ ಬಂದಾಗ ಮಾತ್ರ ಓಕೆ, ಸಿನಿಮಾ ರಂಗ ಇನ್ನೂ ಬದುಕಿದೆ, ಎಲ್ಲೋ ಹೋಗ್ತಾ ಇದೆ, ಯಾರನ್ನೋ ತಲುಪ್ತಾ ಇದೆ, ಇಡೀ ವರ್ಲ್ಡ್ ವೈಡ್ ಗೊತ್ತಾಗ್ತಾ ಇದೆ. ಅದೆಲ್ಲ ಹಳೆ ಕಾಲದಿಂದನೂ ನಡ್ಕೊಂಬಂದಿದೆ. ದಿಗ್ಗಜರೆಲ್ಲರೂ ವರ್ಲ್ಡ್ ವೈಡ್ ಫೇಮಸ್ ಮಾಡಿಬಿಟ್ಟಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿನ. ಆದರೆ ಇವಾಗಿನ ಬಗ್ಗೆ ಮಾತಾಡಬೇಕಾದ್ರೆ ಬರೀ ನಾವು ಸ್ಟಾರ್ಡಮು ಅಥವಾ ಆ ಲೆವೆಲಿನ ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ, ಅವರು 2-3 ವರ್ಷಕ್ಕೆ ಒಂದೊಂದು ಸಿನಿಮಾ ಕೊಟ್ಟರೆ ಇನ್ನು ಮಿಕ್ಕಿದ 3 ವರ್ಷ ವಾಟ್ ವಿಲ್ ವಿ ಡು ಅಲ್ವಾ? ಸೊ ನಾವಾಗ ನಾನು ಹೇಳಿದಾಗೆ ಗೋಯಿಂಗ್ ಬ್ಯಾಕ್ ಟು ರೈಟರ್ಸಿಗೆ ನಾವು ಒಳ್ಳೆ ಸಂಬಳ ಕೊಟ್ಟು, ರೈಟರ್ಸಿಂದ ನಾವು ಕತೆ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಒಂದು ಅವಕಾಶನ ಕೊಟ್ಟಾಗ ಹೊಸ ಹೊಸ ಕತೆಗಳು ಬರುತ್ತೆ, ಚೆನ್ನಾಗಿರುತ್ತೆ. ಅದನ್ನು ಅಟ್ಲೀಸ್ಟ್ ಜನಕ್ಕೆ ತಲುಪಿಸೋ ಒಂದು ಧೈರ್ಯನೂ ಇರುತ್ತೆ. ಆ್ಯಂಡ್ ತಲುಪಿಸಿದಾಗ ಎಲ್ಲೋ ಒಂದು ಕಡೆ ವರ್ಡ್ ಆಫ್ ಮೌತಿಂದ ಅದು ವರ್ಕು ಆಗಿ ಜನನೂ ಬಂದು ನೋಡ್ತಾರೆ. ಸೊ ಇಲ್ಲಿ ಜನ ಪ್ರಾಬ್ಲಮ್, ನಮ್ಮ ಪ್ರಾಬ್ಲಮ್ ಅಂತ ಏನಿಲ್ಲ. ನಾವು ಆಡಿಯನ್ಸ್ಗೆ ರೀಚ್ ಆಗುವಂಥ ಕತೆ ಮಾಡಿದ್ರೆ ಆಡಿಯನ್ಸ್ ಬಂದು ನೋಡ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಎಲ್ಲೋ ಒಂದು ಕಡೆ ಆಡಿಯನ್ಸು ಇಷ್ಟು ಒಂಥರ ಏನಂತಾರೆ
ಎಷ್ಟೋ ಸ್ಕ್ರಿಪ್ಟ್ಗಳು ಚೆನ್ನಾಗಿರಲ್ಲ, ಅವ್ರಿಗೂ ಡಿಸಪಾಯಿಂಟ್ ಆಗೋಗಿರುತ್ತೆ. ಎಷ್ಟು ಸತಿ ನಾನು ಥಿಯೇಟ್ರಿಗೆ ಹೋಗಿ ನೋಡಿದ್ರು ಸಿನಿಮಾ ಇದೇ ಥರ ಇದೆಯಲ್ಲ, ವರ್ಕೌಟ್ ಆಗ್ತಾಯಿಲ್ಲ ಅಂತ. ಸೊ ಅವ್ರ ಕಾನ್ಫಿಡೆನ್ಸ್ನ ನಾವು ಬಿಲ್ಡ್ ಬ್ಯಾಕ್ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ಈಗ ನನಗೆ ಹಸಿವಾಗಿದೆ ಅಂತ ಅಂದ್ಕೊಳ್ಳೋಣ, ನಮ್ಮ ಮನೆಯಲ್ಲಿ ಒಬ್ರಿಗೆ ಕೊಡೋ ಅಷ್ಟು ಆಹಾರ ಇದೆ, ಅವ್ರಿಗೆ ಕೊಟ್ಬಿಟ್ರೆ ನನಗೆ ಊಟ ಮಾಡೋದಕ್ಕೆ ಆಹಾರ ಇರೋದಿಲ್ಲ. ಸದ್ಯದ ಪರಿಸ್ಥಿತಿನೂ ಹಾಗೇ ಇದೆ ಕರ್ನಾಟಕದಲ್ಲಿ. ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ತಮಿಳ್ನಾಡಿಗೆ ನೀರು ಬಿಡೋ ಅಂಥ ಆದೇಶ ಹೊರಬಿದ್ದಿದೆ. ಸಾನ್ಯಾ ಅವರು ಕಾವೇರಿ ಹೋರಾಟದ ಬಗ್ಗೆ ಯಾವ ಒಂದು ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡಿದ್ದಾರೆ ಅಂತ? ನಾನು ಅದೇ ಹೇಳ್ದ ಹಾಗೆ, ಈಗ ಏರೋಪ್ಲೇನ್ ಕೆಳಗಡೆ ಹೋಗ್ತಿರ್ಬೇಕಾದ್ರೆ ಫಸ್ಟು ನಿಮಗೆ ನೀವು ಮಾಸ್ಕ್ ಹಾಕ್ಕೊಳ್ಳಿ, ಆಮೇಲೆ ಪಕ್ಕದವ್ರಿಗೆ ಮಾಸ್ಕ್ ಹಾಕಿ ಅಂತ ಹೇಳ್ತಾರೆ. ಸೊ ನೀವೇ ಹೇಳ್ದಂಗೆ ಗೌರ್ಮೆಂಟ್ ಆ ಥರ ದ ಸೇಮ್ ಟೈಮ್ ಪೊಲಿಟಿಕಲಿ, ಎಕನಾಮಿಕಲಿ ಅಥವಾ ಜಿಯೋಗ್ರಫಿಕಲಿ ಎಷ್ಟೊಂದು ವಿಚಾರಗಳಿರುತ್ತೆ, ನಮಗೆ ಗೊತ್ತೇ ಇರಲ್ಲ ಅದನ್ನು. ಸೊ ಅದನ್ನು ಅವರು ಫಿಗರ್ ಔಟ್ ಮಾಡಿಕೊಂಡು ಐ ಹೋಪ್ ದೇ ಕಮ್ ಅಟ್ ಅ ನೈಸ್ ರೆಸೊಲ್ಯೂಷನ್. ಕೊನೆಯದಾಗಿ ಜೆನ್ಜಿ ಕಲ್ಚರ್ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ನಮ್ಮ ದೇಶದಲ್ಲಿ. ಕೆಲವರು ಹೇಳ್ತಿದ್ದಾರೆ ಜೆನ್ಜಿ ಹೋಗ್ತಾ ಇರೋವಂಥ ದಾರಿ ಸರಿಯಾಗಿದೆ, ಆದರೆ ಒಂದು ಸರಿಯಾದಂಥ ನಾಯಕತ್ವ ಬೇಕು, ಅವಶ್ಯಕತೆ ಇದೆ ಅವ್ರಿಗೆ ಅಂತ. ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ ಅವ್ರು ಹೋಗ್ತಾ ಇರೋವಂಥ ಸ್ಪೀಡು, ವೆಲಾಸಿಟಿ ಎಲ್ಲವೂ ಕೂಡ ಕರೆಕ್ಟಾಗೇ ಇದೆ, ಏನೂ ಬೇಡ ಅವ್ರಿಗೆ ಅಂತ. ನಿಮ್ಮ ಅಭಿಪ್ರಾಯ ಏನು ಜೆನ್ಜಿ ಕಲ್ಚರ್ ಬಗ್ಗೆ ಮತ್ತು ಈಗ ನಡೀತಾ ಇರೋವಂಥ ಎಲ್ಲ ಹೋರಾಟಗಳ ಬಗ್ಗೆ? ಪ್ರಜಾಪ್ರಭುತ್ವ ಇದು. ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ರೈಟ್ಸ್ ಇರುತ್ತೆ, ಅವ್ರದ್ದೇ ಆದ ಡ್ಯೂಟೀಸ್ ಕೂಡ ಇರುತ್ತೆ. ಅದನ್ನು ಪ್ರತಿಯೊಬ್ಬರು ತಲೆಯಲ್ಲಿ ಇಟ್ಕೊಂಡು ಕಾನ್ಸ್ಟಿಟ್ಯೂಷನ್ನ ಪಾಲಿಸ್ಕೊಂಡು ಹೋದರೆ ಐ ಥಿಂಕ್ ದಟ್ ಈಸ್ ಎನಫ್. ಅದು ಆ ಅರಿವಿರಬೇಕು, ಮತ್ತು ಆ ಡ್ಯೂಟಿನ ಪಾಲಿಸೋ ಅಂಥ ಒಂದು ಶಕ್ತಿನೂ ಇರಬೇಕು. ಸೊ ಇಲ್ಲಿ ಎಲ್ಲೂ ಎಡವಬಾರ್ದು. ನಾವು ಇಲ್ಲಿ ಎಡವಿದಾಗ ನಮಗೂ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಗೌರ್ಮೆಂಟು ಎಲ್ಲೋ ಒಂದು ಕಡೆ ಎಡವಿದಾಗ ನಮಗೂ ಪ್ರಾಬ್ಲಮ್ ಆಗುತ್ತೆ. ಸೊ ಇಟ್ಸ್ ಅ ಡೆಮೋಕ್ರಸಿ, ಜನಕ್ಕೋಸ್ಕರ ಅಂತ ಇರೋದ್ರಿಂದ ಎಲ್ಲರೂ ಒಂದು ಒಗ್ಗಟ್ಟಲ್ಲಿ ಕೆಲಸ ಮಾಡಬೇಕು. ಸಿನಿಮಾ ಇಂಡಸ್ಟ್ರಿ ಅಷ್ಟೇ ಅಲ್ಲ, ಇವನ್ ಆನ್ ಅ ನ್ಯಾಷನಲ್ ಲೆವೆಲ್ ನಾವು ಒಗ್ಗಟ್ಟಲ್ಲಿ ಕೆಲಸ ಮಾಡಿದಾಗ ಮಾತ್ರ ಆಗೋದು. ಆ್ಯಂಡ್ ಗೌರ್ಮೆಂಟ್ ಆಲ್ಸೋ ಈಗ ಜೆನ್ಜಿ ಮೂವ್ಮೆಂಟ್ ಆದಾಗ ದೇ ಸಾ ಆ್ಯಂಡ್ ಹಲವಾರು ದಿನಗಳಾದ ಮೇಲೆ ಅವರು ನೋಡಿ ಅದನ್ನು ರೆಕಗ್ನೈಸ್ ಮಾಡಿದ್ದಾರೆ. ಬಟ್ ದೇ ಡಿಡ್ ಕಮ್ ಅಪ್ ವಿತ್ ಅ ಸೊಲ್ಯೂಷನ್. ಬಟ್ ಈಗ ಜೆನ್ಜಿ ಹೇಗೆ ಅಂತಂದರೆ ದೇ ಆರ್ ವೆರಿ ಅವೇರ್. ಅವ್ರಿಗೆ ಫಾಲ್ಸ್ ನ್ಯೂಸ್ ಯಾವುದು, ಪ್ರಾಪಗಾಂಡ ಯಾವುದು, ಫೇಕ್ ನ್ಯೂಸ್ ಯಾವುದು AI ಅಥವಾ ಯಾವುದು ಏನಂತಾರೆ ಸುಮ್ಮನೆ ಹೇಟ್ರೆಡ್ನ ಹಬ್ಸೋಕ್ಕೆ ಮಾಡ್ತಿರೋವಂಥ ನ್ಯೂಸು, ದೇ ನೋ ಎವ್ರಿಥಿಂಗ್. ಬಿಕಾಸ್ ಅವ್ರ ಕೈಯಲ್ಲಿ ಮೊಬೈಲ್ಗಳಿದೆ. ಇವಾಗ ಎಲ್ಲರೂ ಟಿ ವಿನ ಬಿಟ್ಟು ಮೊಬೈಲ್ಗೆ ಇಳ್ದಿರೋದ್ರಿಂದ ದೇರ್ ಕಾನ್ಸ್ಟೆಂಟ್ಲಿ ಅವ್ರಿಗೆ ನ್ಯೂಸ್ ಬರ್ತಾನೆ ಇರುತ್ತೆ. ಅಟ್ ದ ಸೇಮ್ ಟೈಮ್ ಅವ್ರಿಗೂ ಏನು ಹೇಳಬೇಕು ಅಂದರೆ ಅವರಾಗಿರಲಿ ಅಥವಾ ದೊಡ್ಡವರಾಗಿರಲಿ ಯಾರಾದರೂ ಸರಿ ಫ್ಯಾಕ್ಟ್ ಚೆಕ್ ವೆಬ್ಸೈಟ್ಸ್ ಇರುತ್ತಲ್ಲ, ಅಲ್ಲೆಲ್ಲ ಹಾಕಿ ನೋಡಿ ಚೆಕ್ ಮಾಡಿ. ಆ್ಯಂಡ್ ಆನ್ ವಿಚ್ ಎವರ್ ಸೈಡ್ ಯು ವಾಂಟ್ ಟು ಸ್ಟ್ಯಾಂಡ್ ಪೊಲಿಟಿಕಲಿ, ನಿಮ್ಮ ಸ್ಟ್ಯಾಂಡ್ ಯಾವ ಕಡೆ ನೀವು ತೊಗೋಬೇಕಂತಿರುತ್ತೋ ಯು ಕ್ಯಾನ್ ಟೇಕ್ ಇಟ್. ಬಟ್ ಆಲ್ವೇಸ್ ಅಟ್ ದಿ ಎಂಡ್ ಆಫ್ ದ ಡೇ ಯು ಹ್ಯಾವ್ ಟು ಸ್ಟ್ಯಾಂಡ್ ದ ರೈಟ್ ಸೈಡ್ ಆಫ್ ಹಿಸ್ಟ್ರಿ ಅಷ್ಟೇ. ಥ್ಯಾಂಕ್ ಯು ಸಾನ್ಯಾ ಅವರೇ. ಇವಿಷ್ಟು ಕೂಡ ನಟಿ ಸಾನ್ಯಾ ಅಯ್ಯರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗೋಪಿ ಜೊತೆ ಮಾವಳಿ ಕರ್ತಿ, ಕರ್ನಾಟಕ ನ್ಯೂಸ್ ಬೀಟ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.